ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿಯೆಸ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದು ಏನಂದರೆ ಲಾಡು ಉಂಡೆ, ಅಂದರೆ ಇದು ಅಂಟಿನ ಉಂಡೆ ಏನಂತೀವಿ ಅದು. ಸೊ ಇದಂತೂ ತುಂಬಾ ಹೆಲ್ದಿ, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದನ್ನು ತಿನ್ಬೋದು. ಮತ್ತು ಡೈಲಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ. ಇದರಲ್ಲಿ ಎಷ್ಟು ಪದಾರ್ಥ ಹೋಗುತ್ತೆ ಅಂತಂದರೆ ಸುಮಾರು ಒಂದು 6-8 ಪದಾರ್ಥನ ಹಾಕಿ ಈ ಉಂಡೆನ ಮಾಡೋದು. ಮತ್ತು ತುಂಬಾ ಸುಲಭ, ಮನೆಯಲ್ಲೇ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ನಾನು ಮೊದಲಿಗೆ 2 ಪದಾರ್ಥನ ನಾನು ಹಾಗೆಯೇ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಡ್ರೈ ರೋಸ್ಟ್. ಸೊ ಮೊದಲಿಗೆ ಬಂದು ಇದು ಒಣ ಕೊಬ್ಬರಿ ಏನು ಸಿಗುತ್ತೆ ಅದನ್ನು ನಾನೀಗ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಾಡಬೇಕು, ಒಂದು ಫ್ಲೇವರ್ ಬರುತ್ತೆ, ಸ್ಮೆಲ್ ಬರುತ್ತೆ, ಮತ್ತು ಸ್ವಲ್ಪ ಬ್ರೌನಿಷ್ ಆಗುತ್ತೆ ನೋಡಿ. ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆನೂ ತುಂಬ ಒಳ್ಳೆಯದು, ಪ್ರೋಟೀನ್. ಸೊ ಹಾಗಾಗಿ ಗಸಗಸೆನೂ ನಾನು ಅಳತೆ ಅಂದರೆ ಒಂದು ಕಪ್ಪಷ್ಟು ತೊಗೊಳ್ಬೋದು. ಸೊ ಅದನ್ನು ಈಗ ನಾನು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಇವೆರಡನ್ನು ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಇಡ್ತಾಯಿದ್ದೀನಿ. ಅದಾದಮೇಲೆ ಒಂದೊಂದೇ ಪದಾರ್ಥವನ್ನು ನಾನು ಬರೀ ತುಪ್ಪದಲ್ಲೇ ನಾನು ಫ್ರೈ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ವನಸ್ಪತಿ ಅಥವಾ ಡಾಲ್ಡಾ ಏನು ಅಂತೀರ ಅದನ್ನು ಯೂಸ್ ಮಾಡ್ತಾಯಿದ್ದಲ್ಲ. ಇವತ್ತು ಪ್ಯೂರ್ ತುಪ್ಪದಿಂದನೇ ನಾನು ಈ ಲಾಡುವನ್ನು ಮಾಡ್ತಾಯಿದ್ದೀನಿ. ಗಸಗಸೆ ಮತ್ತು ಡ್ರೈ ಕೋಕೋನಟ್ ಏನಿದೆ ಅದನ್ನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಸ್ವಲ್ಪ ತುಪ್ಪ ತೊಗೊಂಡು ಅದರಲ್ಲಿ ಅಂಟೇನು ಬರುತ್ತೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಫ್ರೈ ಮಾಡಿದ್ರೆ ಅದು ಡೀಪ್ ಫ್ರೈ ಮಾಡಿದ್ರೆ ಇದು ಪ್ಲಫಿ ಅಂದರೆ ಉಬ್ಕೊಳ್ಳುತ್ತೆ. ಸೊ ಅದೊಂಥರ ಚೆನ್ನಾಗಿ ಕ್ರಂಚಿಯಾಗಿ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬರುತ್ತೆ, ಈ ಥರ ಆಗುತ್ತೆ. ಅದು ತುಪ್ಪದಲ್ಲಿ ಫ್ರೈ ಮಾಡಿದಾಗ ಈ ಥರ ಅಂದರೆ ಕಾಣಿಸುತ್ತೆ. ಸೊ ಆವಾಗ ಇದನ್ನು ತಕ್ಕೊಳ್ಬೇಕು. ಸೊ ಎಲ್ಲ ಪದಾರ್ಥನೂ ಒಂದೊಂದಾಗಿಯೇ ಫ್ರೈ ಮಾಡಿ ತಗೊಳ್ಬೇಕು. ಯಾಕಂದರೆ ಎಲ್ಲನೂ ಕರೆಕ್ಟಾಗಿ ಫ್ರೈ ಮಾಡಬೇಕು. ಈ ಥರ ಒಂದೊಂದಾಗಿ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಕರೆಕ್ಟಾಗಿ ತುಪ್ಪ ಎಲ್ಲದಕ್ಕೂ ಕರೆಕ್ಟಾಗಿ ಸಿಗತ್ತೆ. ಮತ್ತು ಪ್ಲಸ್ ಚೆನ್ನಾಗಿ ಫ್ರೈ ಆಗುತ್ತೆ. ಅಂದರೆ ನಾವಿದು ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ಇಟ್ಕೊಂಡು ತಿನ್ಬೋದು. ಈಗ ನೋಡಿ ಇದು ಫ್ರೈ ಆಗಿದೆ, ಇದನ್ನು ಈಗ ಸೈಡಿಗೆ ಇಡ್ತಾಯಿದ್ದೀನಿ. ಸೊ ಹಾಗೆಯೇ ಎಲ್ಲ ಪದಾರ್ಥನೂ ಒಂದೊಂದಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಳ್ಬೇಕು. ಸೊ ಈಗ ನೆಕ್ಸ್ಟ್ ನಾನು ಬಾದಾಮನ್ನು ಹಾಕ್ತಾಯಿದ್ದೀನಿ. ಬಾದಾಮ್ ಕೂಡ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಅದನ್ನು ತಕ್ಕೊಳ್ಬೇಕು. ಸೊ ಈಗ ಪಿಸ್ತಾನ ಸೇರಿಸ್ತಾ ಇದ್ದೀನಿ. ಪಿಸ್ತಾ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾ ಮತ್ತು ಬಾದಾಮ್ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಪಂಪ್ಕಿನ್ ಸೀಡ್ಸ್ ಅಂತೂ ತುಂಬಾ ಒಳ್ಳೆಯದು. ಸೊ ಪಂಪ್ಕಿನ್ ಸೀಡ್ಸ್ ಈಗ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಸೊ ಮೆಜರ್ಮೆಂಟ್ ಹೇಳೋದಾದರೆ ಎಲ್ಲನೂ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ. ಈಗ ಗೋಡಂಬಿ ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾಶ್ಯೂ ನಟ್ಸ್ ಏನಂತೀವಿ ಅದನ್ನು ಕೂಡ. ಈಗ ಇದು ಖರ್ಜೂರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಜಜ್ಕೊಂಡಿದ್ದೀನಿ. ಇದು ಡ್ರೈ ಖರ್ಜೂರ ಕೂಡ ತುಂಬ ಒಳ್ಳೆಯದು. ಸೊ ಅದನ್ನು ಕೂಡ ಅಂದರೆ ಒಂದು ಟೇಸ್ಟ್ ಬರುತ್ತೆ, ಸ್ವೀಟ್ನೆಸ್. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ತೀನಿ. ಅದಾದಮೇಲೆ ಹಲೀಮ್ ಅಂತ ಸಿಗುತ್ತೆ, ಇದೂ ಕೂಡ ತುಂಬ ಒಳ್ಳೆಯದು ಆ್ಯಕ್ಚುಲಿ ಆರೋಗ್ಯಕ್ಕೆ. ಸೊ ಅದನ್ನು ಕೂಡ ನಾನು ತುಪ್ಪದಲ್ಲಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಎಲ್ಲನೂ ಫ್ರೈ ಮಾಡಿ ಅದನ್ನು ಈಗ ಮೆಜರ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ಅಂದರೆ ಎಷ್ಟಾಗುತ್ತೆ ಮೆಜರ್ಮೆಂಟ್ ಅಷ್ಟು ಬೆಲ್ಲನ ತೊಗೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ತೊಗೊಳ್ತೀನಿ. ಈಗ 3 ಬಟ್ಲಾದರೆ 3 ಅಥವಾ 4 ಬಟ್ಲಾದರೆ 4 ಬಟ್ಲಾದರೆ 3 ತೊಗೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಕಡಿಮೆನೇ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಡ್ರೈ ಫ್ರೂಟ್ಸ್ ನಾವು ಏನು ಆ್ಯಡ್ ಮಾಡಿದ್ದೀವಿ ಅದು ಕೂಡ ಸ್ವೀಟ್ನೆಸ್ ಇದ್ದೇ ಇರುತ್ತೆ. ಸೊ ಸ್ವಲ್ಪ ನಾವು ಸ್ವೀಟ್ ಕಡಿಮೆ ತಿಂತೀವಿ. ಸೊ ನಿಮ್ಗೆ ಏನಾದರೂ ಕರೆಕ್ಟಾಗಿ ಬೇಕು, ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಬೆಲ್ಲನ ಕರಗಿಸ್ಬೇಕಾಗತ್ತೆ. ಸ್ವಲ್ಪ ತುಪ್ಪ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಜಸ್ಟ್ 1 ಲೇಯರ್ ಬರೋವರೆಗೂ ಸಾಕು. ಅದು ಏನು ಇದಿರುತ್ತೆ, ಕರಗಿದಂಥ ಬೆಲ್ಲ ಏನಿರುತ್ತೆ ಅದೀಗ ಇದಕ್ಕೆ ಹಾಕಿ ಉಂಡೆ ಕಟ್ಟೋದು. ಸೊ ತುಂಬಾ ಸಿಂಪಲ್. ಸೊ ಈಗ ನೋಡಿ ಬೆಲ್ಲ ಕರಗಿದೆ. ಸೊ ಈ ಥರ ಬೆಲ್ಲ ಕರಗಿದ್ರೆ ಸಾಕು. ಈಗ ಈ ಪಾಕ ಏನು ಮಾಡ್ಕೊಂಡಿದ್ದೀವಿ ಇದನ್ನು ಇದಕ್ಕೀಗ ಪೂರ್ತಿಯಾಗಿ ಈ ಥರ ಹಾಕ್ತಾಯಿದ್ದೀನಿ. ಹಾಕಿ ಕಲಿಸ್ಕೊಳ್ಬೇಕು.
ಈಗ ನೋಡಿ ಕಲಸಿ ಆದಮೇಲೆ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆಯನ್ನು ಕಟ್ಟಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಇನ್ನು ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಗುಂಡಾಗಿ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಚಿಕ್ಕದಾಗಿಯೇ ಕಟ್ತಾಯಿದ್ದೀನಿ, ಯಾಕಂದರೆ ಒಂದೊಂದು ಡೈಲಿ ತಿನ್ನೋದ್ರಿಂದ ಒಂಥರ ಟಾನಿಕ್ ತಿಂದಂಗೆ ಅನಿಸುತ್ತೆ. ಮತ್ತು ಅಷ್ಟು ಯಾರೂ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ, ತುಂಬ ಜಾಸ್ತಿ ಅಂದರೆ ದೊಡ್ಡದಾಗಿ ಮಾಡಿದ್ರೆ ತುಂಬ ಯಾರೂ ತಿನ್ನೋದಿಲ್ಲ. ನಾನು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಸಿಂಪಲ್ಲಾಗಿ ನಾವು ಇದನ್ನು ಅಂಟಿನ ಉಂಡೆನ ಮಾಡ್ಬೋದು. ಇದು ಬೇಕ್ರಿಲೂ ಸಿಗುತ್ತೆ, ಆದರೆ ಮನೆಯಲ್ಲೇ ಮಾಡಿ ತಿನ್ಬೋದಲ್ಲ, ಹೆಲ್ದಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದಲ್ವ ಹೆಲ್ದಿಯಾಗಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಅನಿಸ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ಈಗ ಏನಾದರೂ ಹೆಲ್ದಿ ರೆಸಿಪೀಸ್ ಆಗಿರ್ಬೋದು, ನನ್ನ ಟ್ರಾವೆಲಿಂಗ್ ಬ್ಲಾಗ್ ಅಥವಾ ಶಾಪಿಂಗ್, ಈ ಥರ ಬ್ಲಾಗ್ಸ್ನ ನಾನು ಹಾಕ್ತಾ ಇರ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.